ಒಂದು ಇದೆ. ನಾವು ಇದರಲ್ಲಿ ನಮಗೆ ಆ್ಯಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟ್ಗೂ ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟ್ಗೂ ಎರಡಕ್ಕೂ ಒಂದು ಸಂಬಂಧ ಯಾವಾಗಲೂ ಅವಿನಾಭಾವ ಸಂಬಂಧ ಇರ್ತದೆ. ಹಾಗೆ ಈಗ ಶಾಂತೇಶ್ ಸರ್ ಇಲ್ಲಿ ಕೊಡಗಿನಲ್ಲಿ ಈಗ ಒಂದು ನನಗೆ ಈಗ ಸರ್ ಇವರು ಸುರೇಶ್ ಅವರು ಹೇಳಿದಾಗೆ 30ರಿಂದ ಹೆಚ್ಚು ಕಾಲ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕೊಡಗಿನಲ್ಲಿ. ಹಾಗೆ ಈ ಪೊನ್ನಂಪೇಟೆಗೆ ಬಂದಾಗ ನಾನು ಈಗ ಪೊನ್ನಂಪೇಟೆಯಲ್ಲಿ 5 ವರ್ಷದಿಂದ ನಾನು ಇಲ್ಲಿ ಸೇವೆ ಸಲ್ಲಿಸ್ತಿದ್ದೀನಿ ಅರಣ್ಯಕ್ಕೆ. ಸರ್ ಬಂದು ನಮಗೆ 2 ವರ್ಷದಿಂದ ತುಂಬ ನಮಗೂ ಪರಿಚಯ ಆಗಿದ್ರು. ಅದ ನಂತರ ನಮಗೆ ಇಲ್ಲಿ ವನ್ಯಜೀವಿಗೆ ದಾಳಿ ಆದಾಗ ಆಗಿರ್ಬೋದು, ಹಸುಗಳು ಮೃತಪಟ್ಟಾಗಿರ್ಬೋದು, ನಮ್ಮ ವನ್ಯಜೀವಿಗಳು ಮೃತಪಟ್ಟಾಗಿರ್ಬೋದು, ಈಗ ಯಾವುದೋ ನಮ್ಮ ಒಂದು ಆಪರೇಷನ್ಗಳು ನಡೀತಾ ಇರ್ತದೆ. ಅಂಥ ಟೈಮಲ್ಲಿ ತುಂಬ ನಮಗೆ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ನಮಗೆ ಅವರು ರಿಟೈರ್ಡ್ ಆಗಿದ್ದಾರೆ ಅಂತ ನಮಗೆ ವಿಷಯನೂ ಸಹ ನಮಗೆ ತಿಳಿದಿರಲಿಲ್ಲ. ನೆಕ್ಸ್ಟ್ ನಾವು ಯಾವುದೋ ಒಂದು ವಾಟ್ಸಪ್ ಗ್ರೂಪಲ್ಲಿ ನೋಡಿ ನಾವು ಸಹ ಒಂದು ಪ್ರೋಗ್ರಾಮ್ ಮಾಡಬೇಕು ಸರ್ನ ಕರೆದು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕರೆದು ಅಂತ ಒಂದು ಇದನ್ನು ಮಾಡಿದ್ವಿ. ಅಷ್ಟರಲ್ಲಿ ಸರು ನಮಗೆ ಅವರೇ ಒಂದು ಕಾಲ್ ಮಾಡಿ, ಸರ್ ನಾವು ಹಿಂಗೆ ಒಂದು ಲಂಚ್ ಇದನ್ನು ಏರ್ಪಾಡು ಮಾಡಿದ್ದೀವಿ, ಬರಬೇಕು ಅಂತ ಕೇಳ್ಕೊಂಡು ನಾವು ತುಂಬ ಖುಷಿಯಾಗಿ ನಾವು ನಮ್ಮ ಆರೋಗ್ಯ ಸರ್ ಆಗಲಿ, ನಮ್ಮ ಸ್ಟಾಫ್ ಆಗಲಿ ಎಲ್ಲರೂ ಅವರು ಒಳ್ಳೆ ಖುಷಿಯಿಂದ ಬಂದು ಅವ್ರಿಗೊಂದು ಏನೋ ಒಂದು ಕಿರುಕಾಣಿಕೆ ನೀಡಿ ಮಾಡಬೇಕು ಅಂತ ನಾವು ಒಂದು ತೀರ್ಮಾನ ಮಾಡಿದ್ವಿ. ಹಾಗೆ ಶಾಂತೇಶ್ ಸರ್ ಸಹ ನಾವು ಯಾವಾಗಲೇ ಹೋಗಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ಯಾವ ಟೈಮಲ್ಲಾಗ ಕಾಲ್ ಮಾಡಿ, ಯಾವುದೋ ಒಂದು ಪ್ರಾಣಿಗೆ ಇಂಜುರಿ ಆಗಿದೆ ಸರ್, ಯಾವುದೋ ಒಂದು ಪ್ರಾಣಿಗೆ ಒಂದು ಜಿಂಕೆ ಆಗಿರ್ಬೋದು, ಒಂದು ಸಣ್ಣ ಕಾಡು ಕುರಿಗಿರ್ಬೋದು, ಒಂದು ಕಾಡು ಬೆಕ್ಕುಗಿರ್ಬೋದು, ಏನೇ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಒಂದು ಸಣ್ಣದಾಗಿ ನಾವು ತಿಳ್ಕೊಂಡ್ರೂ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಿದ್ರು, ಇಲ್ಲ ಸ್ಪಾಟ್ಗೆ ಬರ್ತಿದ್ರು, ಇಲ್ಲ ನಾವೇ ಅದನ್ನು ತೊಗೊಬಂದರೆ ತಕ್ಷಣ ಒಂದು ಟ್ರೀಟ್ಮೆಂಟ್ ಮಾಡಿ ಅದಕ್ಕೇನು ಇದು ಅಂತ ಎಲ್ಲ ಮಾಡಿಕೊಟ್ಟಿದ್ರು. ನಮಗೆ ಒಳ್ಳೆ ಸ್ಪಂದಿಸಿದ್ದಾರೆ. ಮತ್ತು ಇಂದು ಅವರು ಅವ್ರದ್ದು ಸೇವೆಯಿಂದ ನಿವೃತ್ತರಾಗ್ತಿದ್ದಾರೆ. ಸೊ ಆ ಒಂದು ಅವರ ನಿವೃತ್ತಿ ಜೀವನ ಇನ್ನೂ ಸುಖಕರವಾಗಿರಲಿ ಅಂತ ಹೇಳ್ತಾ ನಮ್ಮ ಇಲಾಖೆಯಿಂದ ಆಗಿರ್ಬೋದು, ನಮ್ಮ ಆರೋಗ್ಯ ಸರ್ ಕಡೆಯಿಂದ ಎಲ್ಲ ಕಡೆಯಿಂದನೂ ಅವ್ರಿಗೆ ರಿಟೈರ್ಮೆಂಟ್ ಲೈಫು ಸುಖಕರವಾಗಿರಲಿ ಅಂತ ಆಶಿಸ್ತಾ. ಸಂತೋಷದ ಜೊತೆಗೆ ಸ್ವಲ್ಪ ಬೇಸರಬಹುದು. ಬೇಸರ ಅಂದರೆ ನಮ್ಮ ಒಂದು ಆತ್ಮೀಯರು ಸುಮಾರು 30 ವರ್ಷದಿಂದ ನಾವು ಅವರನ್ನ ಬಹಳ ಹತ್ತಿರದಿಂದ ಕಂಡು ಜೊತೆಯಲ್ಲಿ ಸರ್ವಿಸ್ ಮಾಡಿ ಎಲ್ಲ ಇದ್ದವರು. ಹಾಗೆ ಅವರು ಸಹಜವಾಗಿ ಒಂದು ಸರ್ವಿಸ್ ಅಂತ ಹೇಳಿದ್ರೆ ಬಂದ ಹಾಗೆ ಮನೆಗೆ ವಾಪಸ್ ಹೋಗಲೇಬೇಕು, ಯಾರಾದರೂ ಸರಿ. ಇವತ್ತು ಅವರು ನೆನ್ನೆ ನಾವು, ಇವತ್ತು ಅವರು, ನಾಳೆ ಬಾಕಿ ಅದು. ಸೊ ಅವರು ನಮ್ಮ ಈ ಜಿಲ್ಲೆಯಲ್ಲಿ ಸುಮಾರು 30-32 ವರ್ಷದಿಂದ ಇಲಾಖೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಸಾರ್ವಜನಿಕವಾಗಿ ತುಂಬ ಒಂದು ಒಳ್ಳೆಯ ಒಂದು ಗುಣ ಹೊಂದಿದವರು ಗುರುತಿಸಿಕೊಂಡಿದ್ದಾರೆ. ಅವರ ಈ ನಿವೃತ್ತಿ ಜೀವನ ಸತಾಯುಷಿಯಾಗಿ ಅವರ ಸಂಸಾರದೊಟ್ಟಿಗೆ ಅವರು ಸುಖಕರವಾಗಿರಲಿ. ಅವರ ಸೇವೆ ಗೋಣಿಕೊಪ್ಪದಲ್ಲಿ ಶುರುವಾಗ್ತದೆ ಅಂತ ಕೇಳಿಬಿಟ್ಟೆ. ಇವರು ಒಳ್ಳೇದು ಮಾಡಿ ನಮ್ಮ ಕಾವೇರಿ ಮೇಲುತ್ತಪ್ಪ ಅವರಿಗೆ ಮನಸ್ಸು ಕೊಟ್ಟು ಇಲ್ಲೇ ಒಂದು ಶುರು ಮಾಡಿ ಒಳ್ಳೆಯ ಒಂದು ಕೆಲಸ ಮಾಡಲಿ. ಅವರು ಅದೇ ಥರ ಇಲ್ಲಿವರೆಗೆ ಸೇವೆ ಮಾಡಿದ್ದು ನಿಜವಾಗಿ ನಮಗೆ ಮರೆಯಲಾಗದಂಥ ಒಂದು ವಿಷಯ. ನಾನು ಸಹ ಸ್ಟಾಫ್ ಆಗಿ ಇಲ್ಲಿ ಸುಮಾರು ವರ್ಷ ಅವರ ಒಂದು ಸುತ್ತಮುತ್ತ ಪಕ್ಕದಲ್ಲಿ ನಾವು ಸರ್ವಿಸ್ ಮಾಡ್ಕೊಂಡಿದ್ವಿ. ತುಂಬ ಆತ್ಮೀಯವಾಗಿ ಇರುವಂತಹ ಒಂದು ವಿಚಾರ. ಈಗ ತುಂಬ ಹೆಚ್ಚು ಮಾತಾಡುವಾಗಿಲ್ಲ, ಮಧ್ಯಾಹ್ನ ಆಗಿದೆ, ಎಲ್ರಿಗೂ ಸಿಟ್ಟು ಬರ್ತದೆ. ಸಂಸಾರ ಸುಖಕರವಾಗಿರಲಿ, ಅವರ ಸೇವೆ ಇನ್ನೂ ಸಹ ಎಲ್ರಿಗೂ ಇದೇ ಥರ ಸಿಗ್ತಾ ಇದೆ ಅಂತೇಳಿ ಅವರಿಗೆ ದೇವರನ್ನು ಕೇಳ್ಕೊಂಡು ಈ ಕಾರ್ಯಕ್ರಮದ ಮಾತನಾಡ್ತಾ ಮೊದಲು ಸಹ ಹೇಳಿದ್ರು, ಸ್ನೇಹಜೀವಿ, ಸಂಘಜೀವಿ, ಯಾವುದೇ ಸಮಸ್ಯೆಗಳಿಗೆ ಅಂದರೆ ಪ್ರಾಣಿಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅತ್ಯುತ್ತಮವಾಗಿ ಸ್ಪಂದನೆ ಕೊಡುವಂಥ ರೀತಿಯಲ್ಲಿ ಇವತ್ತು ನಿರಂತರವಾಗಿ ಕೊಡಗಿನಲ್ಲಿ ಸುಮಾರು 30 ವರ್ಷಗಳ ಕಾಲ ಮಿಗಿಲಾಗಿ ಸೇವೆಯನ್ನು ಸಲ್ಲಿಸುವ ಮೂಲಕ ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಶಾಂತೇಶ್ ಅವರು ವೃತ್ತಿಯಿಂದ ನಿವೃತ್ತರಾಗ್ತಿದ್ದಾರೆ ಅಂತಂದಾಗ ತುಂಬ ಜನರಿಗೆ ಭಾರಿ ಒಂದು ನೋವಿನ ವಿಷಯವಾಗಿದ್ದು, ಏಕೆಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮ ಪ್ರಾಣಿಗಳ ಆರೋಗ್ಯನ ಕಾಪಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳುವಂಥ ಒಂದು ಸಮಸ್ಯೆ, ಒಂದು ದುಗುಡ ಎಲ್ಲರಲ್ಲಿ ಆವರಿಸಿತ್ತು. ಇವಾಗ ಅದು ತುಂಬ ಸಂತೋಷ ಆಗ್ತದೆ. ಈಗಾಗಲೇ ಮಧುರವರು ಹೇಳಿದಾಗೆ ಗೋಣಿಕೊಪ್ಪಲಿನಲ್ಲಿ ಅವರದೇ ಆದಂಥ ಒಂದು ಕ್ಲಿನಿಕನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಏನು ಪ್ರಾಣಿಗಳ ಆರೋಗ್ಯ ಕಾಪಾಡುವಂಥ ನಿಟ್ಟಿನಲ್ಲಿ ಅವರ ಸೇವೆಯನ್ನು ನಿರಂತರವಾಗಿ ಪುನಃ ಗೋಣಿಕೊಪ್ಪಲ್ಲಿ ಮುಗಿಸ್ಕೊಂಡು ಹೋಗ್ತಾರೆ ಅಂತ ಕೇಳಿದಾಗ ಇವತ್ತು ಏನು ದುಗುಡದಿಂದಂಥ ಜನತೆ ಇವತ್ತು ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳುವಂಥ ನಮ್ಮ ಭಾವನೆ. ಏನೇ ಇರಲಿ, ನಿರಂತರವಾಗಿ ಸುಮಾರು 30 ವರ್ಷಗಳಿಂದ ಈ ಕೊಡಗಿನಲ್ಲಿ ಸ್ನೇಹಜೀವಿಯಾಗಿ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ಇವತ್ತು ತಾವು ನಿವೃತ್ತಿ ಹೊಂದಿದ್ದೀರಿ. ತಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯ, ಭಾಗ್ಯ, ಶಾಂತಿ, ನೆಮ್ಮದಿ ಕೊಟ್ಟು ದೇವರು ನಿಮ್ಮನ್ನು ಕಾಪಾಡಲಿ. ಅದೇ ರೀತಿಯಲ್ಲಿ ತಮ್ಮ ಸೇವೆ ಕೊಡಗಿನ ಜನತೆಗೆ ಮುಂದುವರಿಲಿ ಅಂತಿರುವಂಥ ಆಶಯದೊಂದಿಗೆ ಇವತ್ತು ನಮ್ಮೆಲ್ಲರನ್ನ ನಾವು ಕರೆಸಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಂತ
ನಮ್ಮೆಲ್ಲರಿಗೂ ಹೊಂದಿಸ್ತಾ ತಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳುವಂಥ ಆರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎರಡು ಮಾತನ್ನು ಆಡಲಿಕ್ಕೆ ಇಷ್ಟಪಡುತ್ತೇನೆ. ಸಂಘದ ವತಿಯಿಂದ ನಮ್ಮನ್ನ ಪಶು ಸಖಿಯಾಗಿ ಆಯ್ಕೆ ಮಾಡಿದಾಗ ನಮಗೆ ಏನು ಗೊತ್ತಿರಲಿಲ್ಲ. ಆವಾಗ ನಮಗೆ ಪರಿಚಯದವರೇ ಮೊದಲನೇದಾಗಿ ಸಾಂತೇಶ್ವರ್ ಅವರು ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ನಮಗೆ ಇದೇ ಪನ್ನಪೇಟೆಯಲ್ಲಿ 2-3 ಸಲ ತರಬೇತಿ ನೀಡಿದಾಗಲೂ ಎಲ್ಲ ನಮಗೆ ಮಾರ್ಗದರ್ಶನ ನೀಡಿ ನೀವು ನಮ್ಮ ಕೆಲಸದ ಬಗ್ಗೆ ಆಗಲಿ ನಾವು ಮಾಡೋ ಕಾರ್ಯಗಳ ಬಗ್ಗೆ ಆಗಲಿ ಎಲ್ಲ ಮಾಹಿತಿಯನ್ನು ತಿಳಿಸಿ ನಮ್ಮನ್ನು ಇಷ್ಟರವರೆಗೆ ಮುಂದಕ್ಕೆ ತಂದಿದ್ದಾರೆ. ಅವರು ಈಗ ನಿವೃತ್ತಿ ಜೀವನ ಹೊಂದುತ್ತಿದ್ದಾರೆ ಅಂತ ಹೇಳೋದು ನಮಗೂ ಬೇಸರನೇ. ಆದರೂ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭ ಹಾರೈಸುತ್ತಾ ಅವರ ನಿವೃತ್ತಿ ಜೀವನ ಆರೋಗ್ಯಕರವಾಗಿರಲಿ, ಅವರಿಗೆ ದೇವರು ಆರೋಗ್ಯ ಮತ್ತು ಐಶ್ವರ್ಯ ನೀಡಲಿ ಎಂದು ಹಾರೈಸುತ್ತಾ ನಾನು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಕೊಡಗು ಜಿಲ್ಲೆ ನನಗೆ ಎಲ್ಲವನ್ನೂ ಕೊಟ್ಟಿದೆ. ನನಗೆ ಆರೋಗ್ಯ ಕೊಟ್ಟಿದೆ. ನಾನು ಬೆಂಗಳೂರಿಂದ ಇಲ್ಲಿ ಬರ್ತಾ ಇದ್ದಿದ್ರೆ ಇಷ್ಟು ಆರೋಗ್ಯವಂತವಾಗಿರ್ತಿರ್ಲಿಲ್ಲ. ನಾನು ಇದುವರೆಗೂ ನನಗೆ ಯಾವುದೇ ಸಮಸ್ಯೆಗಳಿಲ್ಲ. ಆರೋಗ್ಯ ಕೊಟ್ಟಿದೆ, ಐಶ್ವರ್ಯ ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ, ಎಲ್ಲವನ್ನೂ ಕೊಟ್ಟಿದೆ. ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕೊಡಗು ಜಿಲ್ಲೆಯ ಜನಗಳನ್ನು ನಾನು ಮರಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನನ್ನ ಆಹ್ವಾನಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಫಂಕ್ಷನ್ ಮಾಡಿದ್ದಾರೆ. ನನ್ನ ಮತ್ತು ಡಾಕ್ಟರ್ ಶಾಂತೇಶ್ ಅವರ ಬಾಂಧವ್ಯ 1999ರಿಂದ. ನಾನು ಇಲಾಖೆಗೆ ಸೇರಿ 25 ವರ್ಷ ಆಗಿದೆ. ನಾ ಬರುವಾಗ ನಮ್ಮ ಕಾಮನ್ ಗೆಳತಿ ಅಂದರೆ ನನ್ನ ಫ್ರೆಂಡ್, ನಾವು ಒಟ್ಟಿಗೆ ಇದ್ದವರು, ಅವರು ವೆಟರ್ನರಿ ಡಿಪಾರ್ಟ್ಮೆಂಟ್ ಸೇರಿದ್ರು. ಅವರು ಈಗ ಸರ್ವಿಸಲ್ಲಿದ್ದಾರೆ. ಅವರ ಮುಖಾಂತರ ನನಗೆ ಇವರ ಪರಿಚಯ ಆಯಿತು. ಆ ದಿನಾಂಕದಿಂದ ಈ ದಿನಾಂಕದವರೆಗೂ ನನ್ನ ಮನೆಯದು ಯಾವುದೇ ಒಂದು ಸಮಸ್ಯೆಗೆ ನಾಯಿದು ಅವರೇ ಬಂದು ಅಟೆಂಡ್ ಮಾಡಿದ್ದಾರೆ. 2 ಸಲ ಬಂದು ಸರ್ಜರಿ ಮಾಡಿದ್ದಾರೆ. ರೀಸೆಂಟ್ ಆಗಿ ಸರ್ಜರಿ ಮಾಡಿದ್ದಾರೆ. ತುಂಬ ಒಳ್ಳೆಯವರು. ಈಗ 2 ವರ್ಷ ಮುಂಚೆನೇ ರಿಟೈರ್ ಆಗಿದ್ದಾರೆ. ಅವರಿಗೆ ದೇವರು ಅವರ ಮುಂದಿನ ದಿನಕ್ಕೆ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಲಿ ಅವರಿಗೂ ಅವರ ಕುಟುಂಬದವರಿಗೂ ಅಂತ ಹೇಳುತ್ತಾ ಈ ನೀಡಿದ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ. ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ ಇಲಾಖೆ ಒಳಗೆ. ನಾನು ಬಂದ ವರ್ಷದಲ್ಲಿ, ನಾನು ಇಲ್ಲಿಗೆ ಪನ್ನಪೇಟೆಗೆ ಬಂದ ವರ್ಷದಲ್ಲಿ ಈ ಆನೆ, ಹುಲಿ ಮತ್ತೆ ಹುಲಿ, ಈ ಹಸುಗಳನ್ನ ಹಿಡಿಯೋದು ಇದು ಸಾಮಾನ್ಯವಾಗುವುದು. ಈ ಹುಲಿಗಳು ಈ ಸಂದೇಶ ಡಾಕ್ಟರ್ನ ಯಾವಾಗ ನಾವು ಫೋನ್ ಮಾಡಿದ್ರು, ಸಾರ್ ಈ ಥರ ಆಗಿದೆ ನಮ್ಮ ಕಡೆ ಇಂಥ ಗ್ರಾಮಗಳಲ್ಲಿ ಹುಲಿ ಈ ಥರ ಕ್ಯಾಟ್ಲಿಕ್ ಮಾಡ್ಕೊಂಡಿದ್ದೆ ಅಥವಾ ಕ್ಯಾಟ್ಲಿಕ್ ಇಂಜುರಿ ಮಾಡಿದ್ದೆ ಅಥವಾ ಇನ್ನೊಂದು ವನ್ಯಪ್ರಾಣಿಗಳನ್ನು ಇದನ್ನ ಮಾಡಿದ್ದಾರೆ, ಒಂದು ಸ್ವಲ್ಪ ಬಂದು ಟ್ರೀಟ್ಮೆಂಟ್ ಮಾಡಿ ಸರ್ ಅಂತಂದರೆ ಅವರು ಆವಾಗಲೇ ಆಯ್ತು ಅಂತೇಳಿ ಒಪ್ಕೊಂಡು ಬರ್ತಿದ್ರು. ಅಂತ ಒಂದು ಸರಳ ವ್ಯಕ್ತಿ. ಅಂದರೆ ಎಲ್ಲ ಪ್ರತಿಯೊಂದು ಜನರಿಗೂ ಅವರು ಆಗೋದೇ ಇಲ್ಲ, ನಾವು ಮಾಡೋಕ್ಕೆ ಆಗೋದಿಲ್ಲ, ನಾವು ಬರೋದಿಲ್ಲ, ಆ ಮಾತಿನ ಆರ್ಗನೈಸೇಷನ್ ಬರ್ತೇವೆ. ಅವರ ಜೀವನ ಸುಖಕರವಾಗಿರಲಿ, ನಿವೃತ್ತಿ ಜೀವನ ಸುಖಕರವಾಗಿರಲಿ, ನಮ್ಮ ಕಾರ್ಯಕ್ರಮ ಅವರಿಗೆ ಮುಂದಿನ ಜೀವನ ಚೆನ್ನಾಗಿ ಇಟ್ಟಿರಲಿ ಅಂತ ಆಲೋಚಿಸ್ತಾ ನಿರೀಕ್ಷಿತ. ನಾನು ಈ ರೀತಿ ಅಂದ್ಕೊಂಡಿರ್ಲಿಲ್ಲ. ನಾನು ವಾಸ್ತವವಾಗಿ ನನ್ನ ಜೊತೆ ಕೆಲಸ ಮಾಡಿದ ಪಶು ಸಖಿಯರಿಗೆ ಒಂದು ಅದೇನೋ ಊಟ ಕೊಡಿಸ್ಬೇಕು ಅಂದ್ಕೊಂಡೆ. ಆಗ ನನಗೆ ಯೋಚನೆ ಬಂತು, ನನ್ನ ಜೊತೆಗೆ ನಾನು ಕೆಲಸ ಮಾಡಬೇಕಾದ್ರೆ ನನಗೆ ಸಹಕಾರ ಮಾಡೋದು ಬೇರೆ ಬೇರೆ ಇಲಾಖೆ ಇರೋದು, ತಾಲೂಕು ಪಂಚಾಯತ್ ಇರೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟ್ರೆಜರಿಯಲ್ಲಿ ಬರ್ತಿದ್ದಾರೆ ಪತ್ರಕರ್ತರು, ವಿಶೇಷವಾಗಿ ನನ್ನ ಜೊತೆ ಕೆಲಸ ಮಾಡಿದ ನನ್ನ ಸಿಬ್ಬಂದಿಯವರು, ಅವರಿಗೆ ಒಂದು ಚಿಕ್ಕದಾಗಿ ಒಂದು ಊಟ ಕೊಡಿಸ್ಬೇಕು ಅಂದ್ಕೊಂಡು ನಿರ್ಧಾರ ಮಾಡಿದೆ. ಅಷ್ಟೊತ್ತಿಗೆ ಸುರೇಶ್ ಅದೇನೋ ಮಾಡಿ ಈ ಫಂಕ್ಷನ್ ಈ ರೀತಿ ಮಾಡಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳೇ, ಆತ್ಮೀಯರೇ, ನಾನು ಕೊಡಗು ಜಿಲ್ಲೆಗೆ ಬಂದು 32 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಒಂದು 5 ವರ್ಷ ಬೆಂಗಳೂರು ನಲ್ಲಿ ಕೆಲಸ ಮಾಡಿದೆ. ಸೊ ಕೊಡಗು ಜಿಲ್ಲೆ ನನಗೆ ಮರೀಲಿಕ್ಕೆ ಸಾಧ್ಯವೇ ಆಗದೆ ಇರ್ತಕ್ಕಂಥ ಇದೆ. ಯಾಕಂದ್ರೆ ನಾನು ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದ್ದೇನೆ. ಮೂರ್ನಾಡಲ್ಲಿ ಕೆಲಸ ಮಾಡಿದ್ದೇನೆ, ಚಿರಮಣೆ ಮಾಡಿದ್ದೇನೆ, ವಿರಾಜಪೇಟೆ ಮಾಡಿದ್ದೇನೆ, ಅಮ್ಮತ್ತಿ, ಸಿದ್ದಾಪುರ, ಪಾಲಿಬೆಟ್ಟ, ಆಮೇಲೆ ಈಗ ಹೋದಲ್ಲೆಲ್ಲ ನನಗೆ ಹೊಸ ಅನುಭವಗಳು ಆಗಿದ್ದಾವೆ. ನಾನು ಕೆಲಸ ನಿರ್ವಹಣೆ ಮಾಡಿದಷ್ಟು ದಿನಗಳು ಸಹ ನಾನು ನನ್ನ ಮನಸ್ಸಾಕ್ಷಿ ಅಂತ ಕೆಲಸ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ಇದೆ. ನಾನು ಯಾವತ್ತೂ ಸಹ ಆಫೀಸ್ ಟೈಮಿಂಗ್ಸನ್ನು ಮಿಸ್ ಮಾಡಿಕೊಂಡೇ ಇರೋದಿಲ್ಲ. ನಾನು ಬೆಳಿಗ್ಗೆ 9 ಗಂಟೆ ಆಫೀಸ್ ಆದರೆ ಒಂದು 10 ನಿಮಿಷ ಮುಂಚೆನೇ ಆಫೀಸ್ಗೆ ಇರ್ತೀನಿ. ಸಾಯಂಕಾಲ 5 ಗಂಟೆ ಅಂದರೆ 5 ಗಂಟೆ ಇರೋದು.
ನಮ್ದು ಆಫೀಸು 8:30 12 ಇತ್ತು. ಆಗಲೂ ನಾನು 8 ಕಾಲಿಗೆ ನಾನು ಆಫೀಸಲ್ಲಿ ಇರ್ತಾ ಇದ್ದೆ. ಅದನ್ನು ನನ್ನ ಸೇವೆಯಲ್ಲಿ ನಾನು ಪಾಲಿಸ್ಕೊಂಡು ಬಂದಿದ್ದೆ. ಮತ್ತು ರೈತರಿಗೆ ನಾನು ಏನು ಬಂದ ರೈತರಿಗೆ ನಾನು ಸ್ಪಂದನೆ ಮಾಡಿದ್ದೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸೊ ನಿವೃತ್ತಿ ಆದ ನಂತರ ಪತ್ರಿಕೆಯಲ್ಲೆಲ್ಲ ಬಂತು ನಮ್ಮ ಪತ್ರಿಕಾ ಮಿತ್ರರು ಪತ್ರಿಕೆಯಲ್ಲೆಲ್ಲ ಹಾಕಿದಾಗ ನನಗೊಂದು ಸುಮಾರು ಈಗ ಒಂದು ವಾರದಲ್ಲಿ ಒಂದು 400-500 ಕಾಲ್ ಬಂದಿದೆ. ಇಲ್ಲ ಸರ್ ರಿಟೈರ್ಡ್ ಆದ್ರಂತೆ, ನಮಗೆಲ್ಲ ಕಷ್ಟ ಆಗುತ್ತೆ ಅಂತೇಳಿ. ಆಲ್ಟರ್ನೇಟ್ ಇದ್ದಿದ್ರೆ ನಾನು ಆಯಿತು ಹೊಸ ಡಾಕ್ಟರ್ ಬಂದಿದ್ದಾರೆ, ಆಲ್ಟರ್ನೇಟ್ ಇದೆ, ಅವ್ರ ಹತ್ರ ಹೋಗಿ ಅಂತ ಹೇಳಲಿಕ್ಕೆ ಹೇಳ್ಬೋದಿತ್ತು. ಈ ನಮ್ಮ ಇಲಾಖೆಯಲ್ಲಿ ಆಲ್ಟರ್ನೇಟ್ ಸಹ ಇಲ್ಲ, ಇನ್ನೊಬ್ರು ಸಹ ಇಲ್ಲ. ಈ ಥರದ ಹೋಗಿ ಅಂತ ಹೇಳಲಿಕ್ಕೆ ಸಹ ಕಷ್ಟ ಆಗ್ತಾ ಇದೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಒಂದು 30-32 ವರ್ಷ. ಮಾನ್ಯ ಡಾಕ್ಟರ್ ಸಂತೇಶ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಬಿ ಪ್ರಕಾಶ್ ಅವರೇ, ದೀನಾ ಅವರೇ, ಹಾಗೆ ಶಂಕರ್ ಅವರೇ, ಹಾಗೆ ಪತ್ರಕರ್ತ ಮಿತ್ರರಾದ ಜಗದೀಶ್ ಅವರೇ, ಒಂದೆರಡು ಅನಿಸಿಕೆ ಹೇಳಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಡಾಕ್ಟರ್ ಸಂತೇಶ್ ಅವ್ರನ್ನ ಪರಿಚಯ ಆಗಿ ಒಂದು 13 ವರ್ಷ ಆಗಿರ್ಬೋದು. ನಾವು ಒಂದೇ ಮನೇಲಿ ಪಕ್ಕ ಮನೇಲಿದ್ವಿ. ಗೋಣಿಕೊಪ್ಪದಲ್ಲಿ ನಾನು ಬಾಡಿಗೆ ಮನೇಲಿದ್ದಾಗ ನಮ್ಮ ಪಕ್ಕದ ಮನೇಲಿದ್ವಿ. ನಮಗೆ ತುಂಬ ಆತ್ಮೀಯರು. ಹಾಗೆಯೇ ಇವರು ಕೆಲಸ ಮಾಡಿದಂಥ ಜಾಗದಲ್ಲಿ ಪಾಲಿಪೇಟ ಆಗಿರ್ಬೋದು, ವಿರಾಜಪೇಟೆ ಆಗಿರ್ಬೋದು, ಉದಿಕೇರಿ ಆಗಿರ್ಬೋದು, ಪೊನ್ನಂಪೇಟೆ ಆಗಿರ್ಬೋದು, ಗೋಣಿಕೊಪ್ಪ ಆಗಿರ್ಬೋದು, ಎಲ್ಲ ಕಡೆಯೂ ಅವ್ರ ಬಗ್ಗೆ ತಿಳ್ಕೊಂಡಾಗ ಅವರ ನಿಸ್ವಾರ್ಥ ಸೇವೆ, ಅವರ ಪ್ರೀತಿ ತೋರಿಸುವಂಥ, ಪ್ರಾಣಿಗಳಿಗೆ ತೋರಿಸುವಂಥ ಪ್ರೀತಿ, ಹಾಗೆ ಪ್ರಾಣಿಗಳನ್ನ ಕರ್ಕೊಂಡು ಬರುವಂಥವ್ರಿಗೆ ತೋರಿಸುವಂಥ ಪ್ರೀತಿನ ಈ ಭಾಗದಲ್ಲಿ ಯಾರು ಮರೆಯುತ್ತಿಲ್ಲ. ಹಾಗಾಗಿ ಇಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಸಂತೇಶ್ ಅವರು ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರ ರಿಟೈರ್ಡ್ ಲೈಫ್ ಇನ್ನೂ ಸುಖಕರವಾಗಿರಲಿ ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಅವರು ಗೋಣಿಕೊಪ್ಪದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊಂಡಿದ್ದೀವಿ. ಅದೇ ರೀತಿ ನಾವು ನಮ್ಮ ಫ್ಯಾಮಿಲಿನೂ ಅವ್ರ ಫ್ಯಾಮಿಲಿನೂ ತುಂಬ ಅನ್ಯೋನ್ಯವಾಗಿದ್ದೀವಿ. ನಾವು ಅವರ ಊರಿಗೆ ಚಿತ್ರದುರ್ಗ ತನಕ ನಮ್ಮ ಮನೆಯವರು, ನಮ್ಮ ಮಕ್ಕಳೆಲ್ಲ ಓಡಾಡಿದ್ದಾರೆ. ನಾನೊಬ್ಬನೇ ಹೋಗಿಲ್ಲ ಇದುವರೆಗೆ. ಮುಂದಿನ ದಿನಗಳಲ್ಲಿ ಅವ್ರ ಮನೇಲಿ ಏನಾದ್ರು ಕಾರ್ಯಕ್ರಮ ಆದಾಗ ಹೋಗ್ತೀನಿ. ಅಂತ ಒಂದು ಪ್ರೀತಿ ವಿಶ್ವಾಸದಿಂದ ನಾವಿದ್ದೀವಿ. ಅದೇ ರೀತಿ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರು ಅವ್ರ ಜೊತೆಲಿ ಅಷ್ಟೊಂದು ಅನ್ಯೋನ್ಯವಾಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ರಿಟೈರ್ಡ್ ಲೈಫ್ ಇನ್ನೂ ಸುಖಕರವಾಗಿರಲಿ ಅಂತ ಆಶಿಸ್ತಾ, ಮುಂದಿನ ದಿನಗಳಲ್ಲಿ ಅವ್ರ ಸೇವೆ ಮತ್ತಷ್ಟು ಗೋಣಿಕೊಪ್ಪ, ಪೊನ್ನಂಪೇಟೆ ಭಾಗ, ಕುಟ್ಟ, ಬಾಲಿಪೇಟ, ಅಮ್ಮತ್ತಿ ಭಾಗದ ಬೇಕಾದಷ್ಟು ಜನ ಫೋನ್ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಇವಾಗ ಸೇವೆಯನ್ನು ಕೊಡ್ತಾರೆ, ಮನೆಗೆ ಹೋಗಿ ಸೇವೆ ಕೊಡ್ತಾರೆ. ಮುಂದಿನ ಅವ್ರ ಸೇವೆ ಇರಲಿ ಅಂತ ಆಶಿಸ್ತಾ ಇದ್ದು ಬಂದಿದ್ದೀನಿ. ಅವರ ಜೀವನ ಸುಖಮಯವಾಗಿರಲಿ, ಹಾಗೆ ಅವರ ಸಂಸಾರ, ಅವರ ಮಕ್ಕಳು ಎಲ್ಲರೂ ಸುಖಮಯವಾಗಿರಲಿ ಅಂತ ನಿಮ್ಮೆಲ್ಲರೂ ಪರವಾಗಿ ಆಶಿಸ್ತಾ ಎರಡು ಮಾತು ಮುಗಿಸ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.